ನಮಸ್ಕಾರ. ನುಡಿಬೆಳಕು ದಾದಾ ಪೀರ್ ನವಿಲೇಹಾಳ್ರವರ ಪ್ರಜಾವಾಣಿಯ ಅಂಕಣ ಬರಹ ಉನ್ನತ ನಾಗರಿಕ ಪ್ರಜ್ಞೆ ನಮ್ಮದಾಗಲಿ. ಹೊಸ ಬಂಗಲೆಯಲ್ಲಿ ಕಾರಿಗೆ ನಾಯಿಗೆ ಜಾಗ ಇದೆ, ಹೆತ್ತವರಿಗೆ ಇಲ್ಲ. ರಸ್ತೆಗೆ ಅಡ್ಡವಾಗಿ ಇನ್ನೊಬ್ಬರಿಗೆ ಓಡಾಡಲು ಆಗದಂತೆ 4-5 ಹುಡುಗರು ಹರಟೆ ಹೊಡೆಯುತ್ತಾ ನಿಂತಿದ್ದಾರೆ. ಆ ದಾರಿಯಲ್ಲಿ ಬಂದ ಹಿರಿಯರೊಬ್ಬರು ಆ ಹುಡುಗರಿಗೆ ಹೇಳಲಾಗದೆ ಇನ್ನೊಂದು ರಸ್ತೆಗೆ ಹೊರಳುತ್ತಾರೆ. ಹೊಸ ಬಡಾವಣೆಯ ರಸ್ತೆಗಳಲ್ಲಿ ಕುಳಿತು ಪಾರ್ಟಿ ಮಾಡುವ ಹುಡುಗರು ಬಾಟಲುಗಳನ್ನು ರಸ್ತೆಗೆ ಒಡೆದು ಚೂರು ಚೂರು ಮಾಡಿ ಹಾಕುತ್ತಾರೆ. ಕಂಡು ಕಾಣದಂತೆ ಇದ್ದ ಪೊಲೀಸರು 100 ರು ಜೇಬಿಗಿಳಿಸಿ ಬೇಗ ಹೊರಡಿ ಎಂದು ತಾವೂ ಹೊರಡುತ್ತಾರೆ. ಹೋಟಲ್ಲು, ಬಸ್ ಸ್ಟ್ಯಾಂಡು, ಕಾಲೇಜು, ಆಫೀಸು ಎಲ್ಲೆಂದರಲ್ಲಿ ಬೀಡಿ ಸೇದಿ ಬಿಸಾಕುವ, ಗುಟ್ಕಾ ತಿಂದು ಉಗುಳುವ, ಕಸ ಎಸೆಯುವ ಜನರು ಗಾಂಧೀಜಿಯ ಕನ್ನಡಕ ಇರುವ ಜಾಹೀರಾತು ನೋಡಿ ಇದಕ್ಕೆ ಬೇರೆ 1000 ಕೋಟಿ ಖರ್ಚು ಎಂದು ನಗುತ್ತಾರೆ. ಕಾರು, ಮನೆ, ಕೆಜಿಗಟ್ಟಲೆ ಬಂಗಾರವನ್ನು ವರೋಪಚಾರ ಅಂತ ಪಡೆದು ಬೀಗುವ ಪೋಷಕರು ಕಂಡವರ ಸಂಪತ್ತು ಕರಗಿಸುತ್ತಾ ತಾವು ದೊಡ್ಡ ಅಂತಸ್ತಿನವರು ಅಂತ ಹೇಳಿಕೊಳ್ಳುತ್ತಾರೆ. ಕಳ್ಳರನ್ನು, ದುಷ್ಟರನ್ನು ಬಿಟ್ಟು ಬೇರೆಯವರಿಗೆ ತೊಂದರೆ ಮಾಡದಂತೆ ಬದುಕಲು ಬುದ್ಧಿವಾದ ಹೇಳಿದ ಸಜ್ಜನರನ್ನೇ ಹಿಗ್ಗಾಮುಗ್ಗ ಥಳಿಸಲಾಗುತ್ತಿದೆ. ಗಂಟೆಗೊಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ, ಹತ್ಯೆ ನಡೆಸಿ ಅದರ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಡುವಷ್ಟು ಹೃದಯವಂತರಾಗಿದ್ದೇವೆ. 100 ಕೋಟಿ ಲೂಟಿ ಮಾಡಿದವನ ಬೆನ್ನಿಗೆ ನಿಂತು ನಮ್ಮವನೊಬ್ಬ ತಿನ್ನಲಿ ಬಿಡಿ ಎಂದು ವಕಾಲತ್ತು ವಹಿಸುತ್ತೇವೆ. ಪ್ರತಿಷ್ಠೆಯ ಸಮರಾಘಾತಕ್ಕೆ ಮುರಿದು ಬೀಳುವ ದಾಂಪತ್ಯವು, ದೇಶಗಳ ನಡುವಿನ ಹೆಣಬಣವೆಯು ನಮ್ಮ 56 ಅಂಗುಲದ ಎದೆಗೆ ನಾಟದಂತೆ ಎಚ್ಚರದಿಂದಿರುತ್ತೇವೆ. ಇಂಥ ಚಿತ್ರಗಳು ಏನನ್ನ ಹೇಳುತ್ತವೆ? ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ? ತಲ್ಲಣವೇ ಇಲ್ಲದ ಸಮಾಜದಲ್ಲಿ ಇವೆಲ್ಲ ಸಹಜವೆಂಬಂತೆ ಸಂಭವಿಸುವ ಸಂಗತಿಗಳೇ? ನಾವು ಡಿಜಿಟಲ್ ಯುಗದಲ್ಲಿದ್ದೇವೆ. ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದು ಅಧಿಕಾರವನ್ನು ಅನುಭವಿಸುತ್ತಿದ್ದೇವೆ. 3-4 ಜನ್ಮಕ್ಕೆ ಸಾಕಾಗುವಷ್ಟು ಕೂಡಿಟ್ಟಿದ್ದೇವೆ. ವಿಮಾನ, ಕಾರುಗಳಲ್ಲಿ ತಿರುಗಾಡುತ್ತೇವೆ. ಒಪ್ಪತ್ತಿನ ಅನ್ನಕ್ಕೆ 1000 ರೂಪಾಯಿ ಕೊಟ್ಟು ತಿಂದು ತೇಗುತ್ತೇವೆ. ಹಸಿವಿಗಾಗಿ ಬೇಡುವವನನ್ನು ತಾತ್ಸಾರದಿಂದ ಕಾಣುತ್ತೇವೆ. ನಮಗೆ ವಿಚಿತ್ರವಾದ ಸ್ವಾತಂತ್ರ್ಯ ಇದೆ. ಆದರೆ ಯಾರೇ ಕೇಳಲಿ 1000 ಸಮಸ್ಯೆಗಳನ್ನು ಹೇಳುತ್ತೇವೆ. ನೆಮ್ಮದಿ ಇಲ್ಲ ಅನ್ನುತ್ತೇವೆ. ಹಾಗಾದರೆ ಮೇಲಿನ ಚಿತ್ರಗಳಲ್ಲಿರುವ ಸತ್ಯಗಳು ನಮ್ಮಲ್ಲಿ ದಿಗಿಲು ಹುಟ್ಟಿಸುವುದಿಲ್ಲವೇ? 1000 ವರ್ಷಗಳ ಭವ್ಯವೂ ದಿವ್ಯವೂ ಆದ ಸಂಸ್ಕೃತಿ ಪರಂಪರೆ ನಮ್ಮದು ಎಂದು ಬೀಗುವ ನೆಲದಲ್ಲಿ ಇಂಥವೆಲ್ಲ ಯಾಕೆ ನಡೆಯುತ್ತವೆ? ಬೆಳಕಿನಲ್ಲಿ ಕುಳಿತು ಕತ್ತಲನ್ನೇ ದಿಟ್ಟಿಸುವಂತಿದೆ ನಮ್ಮ ಬಾಳುವೆ. ದಟ್ಟ ಕತ್ತಲಿನ ನಡುವೆ ತಡವರಿಸುತ್ತಾ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನೆನು ಎಂದು ಆರ್ತನಾಗಿ ಕರೆಯದ ಹೊರತು ಬೆಳಕಿನ ಪ್ರಾಮುಖ್ಯ ಅರ್ಥವಾಗುವುದಿಲ್ಲ. ನಾಗರಿಕತೆ ಎಂಬ ಪ್ರಾಣವಾಯುವು ನಮ್ಮ ನರನಾಡಿಗಳಲ್ಲಿ ಹರಿಯುವ ನೆತ್ತರಿನಂತೆ ಸದಾ ಚಲನಶೀಲವಾದಾಗ ಮಾತ್ರ ವಿಕೃತಿಗಳು ಮರೆಯಾಗಿ ಗತಿಶೀಲ ಸಮಾಜ ನಿರುಮ್ಮಳವಾಗಿ ಉಸಿರಾಡುತ್ತದೆ. ಅದು ಪಿತ್ರಾರ್ಜಿತ ಆಸ್ತಿಯಂತೆ ಸಲೀಸು ಸಂಭ್ರಮದ ಲೋಲೋಪತೆಯಾಗಿ ಬರುವುದಿಲ್ಲ. ನಮ್ಮ ಓದು, ಭಾಷೆ, ಕಲೆ, ಅರಿವು ಆಕಾಶದಿಂದ ಧುಮುಕುವುದಿಲ್ಲ. ನೆಲದ ಜೀವ ಜಂತುಗಳ ಜೊತೆಗೆ ಏಗಲಾಗದವನು ಮೇಲೆ ಹೋಗಿ ಮಾಡುವುದೇನೋ? ಎಲ್ಲರೊಂದಿಗೆ ಇಲ್ಲಿಯೇ ನಾಕವನ್ನು ಕಟ್ಟಿ ಅನುಭವಿಸಬೇಕು. ಜೀವಕ್ಕೆ ಜೀವ ಸ್ಪಂದಿಸುವ ಉನ್ನತ ನಾಗರಿಕ ಸಂವೇದನೆಗಳೇ ನಮ್ಮ ನಿತ್ಯದ ಸಂಪಾದನೆಯಾಗಬೇಕು. ನಮಸ್ಕಾರ. ಧನ್ಯವಾದಗಳು.